ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ತಿರ್ಗಾ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ಯೂಟ್ಯೂಬಲ್ಲಿ ಡೈಲಿ ಕನ್ಸಿಸ್ಟೆನ್ಸ್ ಆಗಿ ವೀಡಿಯೋಸ್ ಹಾಕ್ಬಿಟ್ಟು ಟೆಕ್ ಇಂಡಸ್ಟ್ರಿಯಲ್ಲಿ ಬೂಮ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕಾಗುತ್ತೆ, ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥಂಬ್ನೇಲಲ್ಲಿ ನೋಡಿರೋ ಮ್ಯಾಟ್ರ್ ಹೇಳ್ಗುರು ಅಂತ ಬೈಕೊಂತ ಇರ್ತೀರಾ. ಸೊ ಥಂಬ್ನೇಲ್ ನೋಡಿರೋ ಮ್ಯಾಟ್ರಿಗೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಮೊಬೈಲ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರ್ತವೆ. ಯಾವ ಥರ ಬರ್ತಾ ಇರ್ತವೆ? ಕೆಲವ್ರಿಗಂತೂ ಫುಲ್ ಪಾಪಪ್ ಆ್ಯಡ್ಗಳು ಬರ್ತವೆ. ಮೊಬೈಲ್ ಹೋಮ್ ಸ್ಕ್ರೀನಲ್ಲಿ ಬರ್ತವೆ, ಗ್ಯಾಲರಿಯಲ್ಲಿ ಬರ್ತವೆ. ನಾರ್ಮಲಾಗಿ ಮೊಬೈಲ್ ಯೂಸ್ ಮಾಡಲಿಕ್ಕೆ ಕೂಡ ಆಗೋಲ್ಲ. ಸಡನ್ನಾಗಿ ಆ್ಯಡ್ಸ್ ಬಂದ್ಬಿಟ್ರೆ ಆ್ಯಡ್ ಹೋಗೋವರೆಗೂ ನೀವು ಮೊಬೈಲ್ ಯೂಸ್ ಮಾಡೋದಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ ತುಂಬ ಜನರಿಗೆ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳನ್ನ ನಿಮ್ಮ ಮೊಬೈಲಲ್ಲಿ ಹೆಂಗೆ ಸ್ಟಾಪ್ ಮಾಡೋದಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲಲ್ಲಿ 2 ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಪ್ರೈವೇಟ್ DNS ಅಂತ ಮೇಲ್ಗಡೆ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಪ್ರೈವೇಟ್ DNS ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ 3 ಆಪ್ಷನ್ ತೋರಿಸುತ್ತೆ. ಆಫು, ಆಟೋಮೆಟಿಕ್, ಮ್ಯಾನ್ಯುವಲ್ ಅಂತ. ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ, ಮ್ಯಾನ್ಯುವಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾನ್ಯುವಲ್ ಸೆಲೆಕ್ಟ್ ಮಾಡಿಕೊಂಡು dns.adguard.com ಓಕೆನಾ, dns.adguard.com ಇದನ್ನ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಹಾಕಿ. ಅಕಸ್ಮಾತ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜೊತೆನೂ ನೀವು ಹಾಕಿದ್ರೆ ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ಟೇ ಬರಲ್ಲ. AdGuard ಅಂದರೆ ADGAURD.com ಅಂತಲ್ಲ, ADGUARD. ಅದು ಹಾಕಾದ್ಮೇಲೆ ನಿಮ್ಮ ಮೊಬೈಲಲ್ಲಿ ಮೆಜಾರಿಟಿ ಆ್ಯಡ್ಗಳು ಬಂದಾಗ್ಬಿಡುತ್ತೆ. ಎರಡನೇದು, ಈ ಪ್ರಾಬ್ಲಮಿಂದ ಬಾಧೆ ಪಡ್ತಿರೋರ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದ್ಮೇಲೆ ಆ್ಯಪ್ಸ್ ಅಂತ ಸರ್ಚ್ ಮಾಡಿ. ಆ್ಯಪ್ ಮ್ಯಾನೇಜರು, ಆ್ಯಪ್ಸು, ಆಲ್ ಆ್ಯಪ್ಸು ಸೆಟ್ಟಿಂಗ್ಸಲ್ಲಿ ಓಪನ್ ಮಾಡಿ. ಎಲ್ಲ ಅಪ್ಲಿಕೇಶನ್ಗಳು ಬರುತ್ತೆ. ಓಕೆನಾ, ಆ ಆಪ್ಷನಲ್ಲಿ ಎಲ್ಲ ಅಪ್ಲಿಕೇಶನ್ಸ್ ಬಂದಾಗ ನಿಮ್ಮ ಸ್ಕ್ರೀನ್ ರೆಕಾರ್ಡ್ ಇಲ್ಲಿ ತೋರಿಸ್ತಾ ಇದೀನಲ್ಲ, ಮೇಲ್ಗಡೆ ಖಾಲಿ ಒಂದು ಆ್ಯಪ್ ಇರುತ್ತೆ. MB ಮಾತ್ರ ತೊಗೊಂಡಿರುತ್ತೆ, ಸ್ಟೋರೇಜ್ ತೊಗೊಂಡಿರುತ್ತೆ, ಹೆಸರಿರಲ್ಲ, ಕುಲ, ಗೋತ್ರ ಏನಿರಲ್ಲ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಕ್ಲಿಯರ್ ಕ್ಯಾಶ್, ಕ್ಲಿಯರ್ ಡೇಟಾ, ನೆಕ್ಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ನಿಮ್ಗೆ ಇನ್ಮೇಲೆ ಹೋಮ್ ಸ್ಕ್ರೀನಲ್ಲಿ, ಗ್ಯಾಲರಿಯಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲಂದ್ರೆ ಅಡ್ವರ್ಟೈಸ್ಮೆಂಟ್ಗಳು ಬರಲ್ಲ. ಅಡ್ವರ್ಟೈಸ್ಮೆಂಟ್ ಹೋಗೋವರೆಗೂ ನೀವು ಕಾಯಿಸಬೇಕಾಗಿಲ್ಲ. ಇದು ಹೆಂಗಾಗುತ್ತೆ ಅಂದರೆ, ಗೂಗಲ್ ಕ್ರೋಮಲ್ಲಿ ನೀವು ಯಾವುದ್ಯಾವುದೋ ವೆಬ್ಸೈಟ್ಗಳನ್ನ ನೋಡಿ, ಯಾವುದ್ಯಾವುದೋ ಕ್ಲಿಕ್ ಮಾಡಿ ಸಡನ್ನಾಗಿ ಪಾಪಪ್ ಆಗಿ ತಿರುಗಿ ಹೋಗಿ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಇವತ್ತು ನಿಮ್ಮ 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ.